Okay, students, we'll start with directly one with small word. ಬಟ್ಟೆ ನೋಡಿ ಯಾವತ್ತೂ ಸ್ನೇಹವನ್ನು ಮಾಡಬೇಡಿ, ಗುಣ ನೋಡಿ ಸ್ನೇಹವನ್ನು ಮಾಡಿ. ಏಕೆಂದರೆ ಒಂದಿನ ಬಟ್ಟೆ ಹರಿದೋಗುತ್ತೆ, ಆದರೆ ಗುಣ ಮಾತ್ರ ಸಾಯೋವರೆಗೂ ನಮ್ಮ ಜೊತೆನೇ ಇರುತ್ತೆ. ಅದಕ್ಕೋಸ್ಕರ ಯಾವತ್ತೂ ಬಟ್ಟೆ ನೋಡಿ ಮಾತ್ರ ಸ್ನೇಹ ಮಾಡಬೇಡಿ, ಗುಣ ನೋಡಿ ಸ್ನೇಹ ಮಾಡಿ. ಓಕೆನಾ? ವಿಲ್ ಮೂವ್ ಆನ್ ಟು ಓಕೆ. ಐ ಆಮ್ ಲೋಕೇಶ್, ಫಿಸಿಕ್ಸ್ ಫ್ಯಾಕಲ್ಟಿ, ಭೌತಶಾಸ್ತ್ರ ಉಪನ್ಯಾಸಕ. ಇವತ್ತು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ನಲ್ಲಿ KCET ಪಾರ್ಟ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಫ್ಯೂ ಪ್ರಾಬ್ಲಮ್ಸ್ ಓನ್ಲಿ, ವಿಲ್ ಸಿ ಆನ್ ದಟ್ ಒನ್. ಓಕೆ, ಡೈರೆಕ್ಟ್ಲಿ ಟಾಪಿಕ್ಗೆ ಹೋಗೋಣ. ಯಾಕಂದರೆ ಫಾರ್ಮುಲಾಸ್ ಏನೋ ಜಾಸ್ತಿ ಬರೋದಿಲ್ಲ. ಯೂಶ್ವಲಿ ಯಂಗ್ಸ್ ಮಾಡ್ಯುಲಸ್ ಮೇಲೆ ಜಾಸ್ತಿ ಕವರ್ ಮಾಡಿರೋದವರು. ಸೊ y ಈಸ್ ಈಕ್ವಲ್ ಟು ಸ್ಟ್ರೆಸ್ ಬೈ ಸ್ಟ್ರೈನ್, ಇದೊಂದು ನೆನಪಿರಲಿ. ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ, U ಈಸ್ ಈಕ್ವಲ್ ಟು 1/2 ಸಿಗ್ಮಾ ಇಂಟು ಎಪ್ಸಿಲಾನ್. ಸಿಗ್ಮಾ ಅಂದರೆ ಎಲ್ಲರಿಗೂ ಗೊತ್ತಿದೆ, ಎಪ್ಸಿಲಾನ್ ಅಂದರೆ ಗೊತ್ತಿದೆ. ನೋಡೋಣ. ಆದರೆ ನೋಡಿಲ್ಲ ಅನ್ನೋರು, ದಿಸ್ ಈಸ್ PUC ಅಟ್ ಸೈನ್ಸ್ ಪರೀಕ್ಷೆ ಚಾನಲ್, ಆಲ್ರೆಡಿ ಒನ್ ಶಾರ್ಟ್ ವಿಡಿಯೋ ರಿಲೀಸ್ ಆಗಿದೆ. ಸೊ ಅದನ್ನು ನೋಡಿ ಮತ್ತೆ ಫಾರ್ಮುಲಾಸ್ ಮಾತ್ರ ಲಿಸ್ಟ್ ಮಾಡ್ಕೊಂಡು, ಅದರಲ್ಲಿ ಫಾರ್ಮುಲಾಸ್ ಎಲ್ಲ ಬರುತ್ತಲ್ಲ ಈಚ್ ಪೇಜಲ್ಲಿ ನೀವೇ ಬರೀಬೇಕು, ನೀವೇ ಸಾಲ್ವ್ ಮಾಡಿದ್ರೆ ಬರುತ್ತೆ. ಈ ಚಾಪ್ಟರ್ಲಿ ಡೈರೆಕ್ಟಾಗಿ ಹೋಗ್ತಿದ್ದೀನಿ. ಸೊ ಫಾರ್ಮುಲಾ ಲಿಸ್ಟ್ ಮಾಡಿಕೊಂಡು ಬಂದು ಮತ್ತೆ KCET ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಒನ್ ಶಾರ್ಟ್ ವೀಡಿಯೋ ನೋಡಿದ್ದಾದಮೇಲೆ, ನೀವು ಚಾಪ್ಟರ್ ಓದಿದಾದಮೇಲೆ ಅವಾಗ ಸಾಲ್ವ್ ಮಾಡೋಕ್ಕಾಗಿಲ್ಲ, ಎಕ್ಸಾಮ್ ಟೆನ್ಷನ್ಸ್ ಇರುತ್ತೆ, ಮಗದೊಂದು ತುಂಬ ಬ್ಯುಸಿ ಇರ್ತೀರಾ, PUCನಲ್ಲಿ ಇದ್ದೀರಾ, ಜೊತೆಲಿ ಫ್ರೀಡಮ್ ಬೇರೆ ಸ್ವಲ್ಪ ಬಂದಿರುತ್ತೆ, ಅಲ್ಲಿ ಓಡಾಡಬೇಕು, ಇವೆಲ್ಲ ಆಸೆಗಳ ಜೊತೆಗೆ ಇದನ್ನೂ ಮಾಡಬೇಕು. ಟೈಮ್ ಬಂದಾಗ ಮಾತ್ರ ಕುತ್ಕೊಂಡಾಗ ಮಾತ್ರ ಕ್ವಶನ್ಸ್ ಕರೆಕ್ಟಾಗಿ ತೊಗೊಂಡು ಈಸಿಯಾಗಿ ಸಾಲ್ವ್ ಮಾಡಿ. ಸ್ಟ್ರೆಸ್ಸಲ್ಲಿ ಮಾತ್ರ ಸಾಲ್ವ್ ಮಾಡೋಕ್ಕೆ ಹೋಗ್ಬೇಡಿ, ಕಲಿಯೋಕ್ಕಾಗಲ್ಲ. ನಾನು ನಿನ್ನೆ ಚೆನ್ನಾಗಿ ನಿದ್ದೆ ಮಾಡಿದೆ, ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಹೋಗುತ್ತೆ ಅಂದ್ಕೊಳ್ಳೋಣ. ನೋಡೋಣ, ವಿಲ್ ಸಿ. ಸೊ ಫಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾನೆ ನೋಡೋಣ. ಓಕೆ, ಐ ಡೋಂಟ್ ಲೈಕ್ ರೆಡ್. Two wires A and B are made of same material. Their diameters are in the ratio of 1:2 and lengths are in the ratio of 1:3. If they are stretched by the same force, then increase in their lengths will be in the ratio of same force, then increase in their lengths. So they are asking about increase in their lengths. Increase in the lengths ಅಂದಾಗ ಡೆಲ್ಟಾನೇ, ಡೆಲ್ಟಾ ಎಲ್ಲೇ. ಯಂಗ್ಸ್ ಮಾಡ್ಯುಲಸ್ ಫಾರ್ಮುಲಾ y is equal to F/A ಡಿವೈಡೆಡ್ ಬೈ ಡೆಲ್ಟಾ L ಡಿವೈಡೆಡ್ ಬೈ L. ಇದು ಗೊತ್ತಿರೋ ಫಾರ್ಮುಲಾ. ಸೊ ಇದರಲ್ಲಿ ಅವ್ರೇನು ಕೇಳ್ತಿರೋ ಡೆಲ್ಟಾ L, ಎರಡು ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ಡಯಾಮೀಟರ್ಸ್ ಕೊಟ್ಟಿದ್ದಾರೆ. ಡಯಾಮೀಟರ್ಸ್ D1:D2 ಅಥವಾ D1/D2 ಕೂಡ ಬರ್ಕೊಬೋದು. D1:D2 is equal to what is that one? 1:2. So next, and lengths are in the ratio. Lengths they are giving, so we can consider L1, L2. So is equal to 1:3. L1/L2 is equal to 1/3. ಸೊ ಈ ಫಾರ್ಮಲ್ಲಿದ್ದಾಗ ನಾವು ಇದನ್ನು ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಏನೇನಾಗುತ್ತೆ ಅಂತ ನೋಡೋಣ. ಇದು ಏನರ ಮೇಲೆ ಡಿಪೆಂಡ್ ಆಗುತ್ತೆ. ಯೂಶಲಿ ಅಲ್ಲಿ ಮಾಡ್ತಿರೋದು ಡಯಾಮೀಟ್ರಿಗೆ ಮತ್ತು ಲೆಂತ್ಗೆ. ಈ ಫಾರ್ಮುಲಾನ ಡಯಾಮೀಟ್ರಿಗೂ ಲೆಂತ್ಗೂ ಶಿಫ್ಟ್ ಮಾಡ್ಕೊಳ್ಳೋಣ ಫಸ್ಟು, ನೋಡೋಣ ಏನೇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಸೊ ಫೈನಲಿ ನಾವು ಡೆಲ್ಟಾ L ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅದಕ್ಕೆ LHS ತೊಗೊತೀನಿ, ಡೆಲ್ಟಾ L ತೊಗೊತೀನಿ. ಇನ್ನೊಂದು 2 wires A and B ಆಫ್ ಸೇಮ್ ಮೆಟೀರಿಯಲ್ ಅಂದಾಗ ಯಂಗ್ಸ್ ಮಾಡ್ಯುಲಸ್ ಆ್ಯಕ್ಚುಲಿ ನೆಗ್ಲೆಕ್ಟ್ ಆಗುತ್ತೆ. ಓಕೆ, ಯಾವುದಾದ್ರು ನೆಗ್ಲೆಕ್ಟ್ ಆಗುತ್ತೆ ಎಲ್ಲ ನೋಡೋಣ ಒಂದೇ ಸಲ. ಡೆಲ್ಟಾ L ಈ ಕಡೆ ತೊಗೊಂಡಿದ್ದೀನಿ, F/A ಬರ್ಕೊತಿದ್ದೀನಿ, L ನ್ಯೂಮರೇಟ್ರಿಗೆ ಹೋಗುತ್ತೆ, ಯಂಗ್ಸ್ ಮಾಡ್ಯುಲಸ್ ಈ ಕಡೆ ಬರುತ್ತೆ. ಸೊ ದಟ್ ಈಸ್ y. ಮೈನಾಗಿ ನಾವು ಫೋಕಸ್ ಮಾಡಬೇಕು ಈ ಫಾರ್ಮುಲಾದಲ್ಲಿ ಡಯಾಮೀಟ್ರಿಗೆ ಮತ್ತು ಲೆಂತ್ಗೆ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಡೆಲ್ಟಾ L ಪ್ರಪೋರ್ಷನಲ್ ಟು mg ಇರುತ್ತೆ, ಟೋಟಲ್ ಲೆಂತ್ ಕ್ಯಾನ್ಸಲ್ ಮಾಡ್ಬೋದು ಡಿನಾಮಿನೇಟ್ರಲ್ಲಿ ಏರಿಯಾ. ಸೊ ಏರಿಯಾ ವಿ ಕ್ಯಾನ್ ರೈಟ್ πr². ಸೊ r² ಅಂದಾಗ ಓಕೆ, ಪೈ ಕೂಡ ನೆಗ್ಲೆಕ್ಟ್ ಮಾಡ್ಬೋದು, r². ಆ್ಯಂಡ್ ಯಂಗ್ಸ್ ಮಾಡ್ಯುಲಸ್ ಆಲ್ಸೋ. ದೆನ್ ಲೆಂತ್ ವಿ ನೀಡ್ ಟು ಕನ್ಸಿಡರ್. ಓಕೆ, ಲೆಂತ್ ನ್ಯೂಮರೇಟ್ರಲ್ಲಿ L ಹಂಗೆ ಇದೆ. ಸೊ ಡೆಲ್ಟಾ L ಪ್ರಪೋರ್ಷನಲ್ ಟು L/r². ಸೊ ಎರಡು ಮೆಟೀರಿಯಲ್ಸ್ಗೂ ಮಾಡಬೇಕು. ಸೊ ಇದಕ್ಕೆ ಫಾರ್ಮುಲಾ ಏನು ಬರಬೇಕು, ಫಾರ್ಮುಲಾ ಕೊಡ್ತೀನಿ, ಸಾಲ್ವ್ ಮಾಡಬೇಕು. ಡೆಲ್ಟಾ L1/ಡೆಲ್ಟಾ L2 ಹೆಂಗೆ ಬರೀಬೋದು ಇದನ್ನು? ಪ್ರಪೋರ್ಷನಾಲಿಟಿ ತೆಗಿತಿದ್ದೀನಿ. ನ್ಯೂಮರೇಟರ್ ಕಾನ್ಸ್ಟೆಂಟ್ಸು ಡಿನಾಮಿನೇಟರ್ ಕಾನ್ಸ್ಟೆಂಟ್ಸು ಸೇಮ್ ಇರುತ್ತೆ ಇದರಿಂದಾನೆ, ಸೊ ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲ್ ಆಗಿ ಈಸ್ ಈಕ್ವಲ್ ಟು ತೊಗೊಂಡಾಗ ನ್ಯೂಮರೇಟ್ರಲ್ಲಿ L1/r1² ಇಂಟು ಡಿನಾಮಿನೇಟ್ರಿಗೆ ನೆಕ್ಸ್ಟು ಡೆಲ್ಟಾ L2. ಸೊ ಡಿನಾಮಿನೇಟ್ರಲ್ಲಿ L2 ಡಿವೈಡೆಡ್ ಬೈ ಅಂದಾಗ ಅದು ನ್ಯೂಮರೇಟ್ರಿಗೆ ಹೋಗುತ್ತೆ, r2². R1 R2 ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? D1/D2 ಕೊಟ್ಟಿದ್ದಾನೆ. ಸೊ D1 ಕೊಟ್ಟಿದ್ದಾದಮೇಲೆ D1 ಈಸ್ ನಥಿಂಗ್ ಬಟ್ ಫಾರ್ ರೇಡಿಯಸ್ ವಿ ಕ್ಯಾನ್ ಕನ್ಸಿಡರ್ R1 ಈಸ್ ಈಕ್ವಲ್ ಟು D1/2. ವಾಟ್ ಅಬೌಟ್ R2? D2/2. ಅಂದರೆ R1 ಜಾಗದಲ್ಲಿ D1/2 ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ, R2 ಜಾಗದಲ್ಲಿ D2/2 ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? So you can solve. You will get the answer. Maybe you will get 4.3 only. Check that one. This is the given method. The only values you need to substitute and you need to calculate. ಮಾಡಬೇಕು, ಮಾಡ್ತೀರಾ, ನಂಬಿಕೆ ಇದೆ. ಬಟ್ ನಾನು ನಂಬಲ್ಲ, ಸೆಕೆಂಡರಿ ಅದು. ಸ್ಟೂಡೆಂಟ್ಸ್ ಸ್ವಲ್ಪ ನಂಬ್ತೀವಿ, ರೆಕಾರ್ಡ್ಸಲ್ಲಿ ಆ ಟೈಮಲ್ಲೆಲ್ಲ ನಂಬಲ್ಲ ಬಿಡಿ ನಾನು.
ಯಾಕಂದರೆ ಮಾರ್ಕ್ಸಲ್ಲಿ ಕಳ್ಕೊಂಬಿಡ್ತೀರಾ ಈಸಿಯಾಗಿ. ಅದಕ್ಕೆ ರೆಕಾರ್ಡ್ ಸ್ಟ್ರೀಮಲ್ಲಿ ಮಾತ್ರ ನಾನು ನಂಬಲ್ಲ. ಮಾಡಬೇಕು, ಸಾಲ್ವ್ ಮಾಡಬೇಕು, ಮಾರ್ಕ್ಸ್ ಬೇಕಲ್ವಾ. ಒಳ್ಳೆ ಡಿಗ್ರಿ ಇದೊಂದು ಹೇಳ್ತೀನಿ ನೋಡಿ, ನೀವು ಇವಾಗ ಏನೇ ಪ್ರಯತ್ನ ಪಡ್ತಿರೋದು ಓದ್ತಿರೋದಾಗಿರ್ಬೋದು, ಈ KCET ಇಷ್ಟೊಂದು ಎಷ್ಟೊಂದೆಲ್ಲ ಏನು ಈ ಪ್ರಪಂಚ, ಇಷ್ಟೊಂದೆಲ್ಲ ಏನಕ್ಕೆ ಓದಬೇಕು, ಯಾಕೆ ಇಷ್ಟು ಕಷ್ಟಪಡಬೇಕು, ಏನಕ್ಕೂ ಅಲ್ಲ, ಒಳ್ಳೆ ಡಿಗ್ರಿಗೋಸ್ಕರ. ಒಳ್ಳೆ ಡಿಗ್ರಿ ಅಂತ ಏನಕ್ಕೆ ಅಂತಾರೆ ಅಂದರೆ, ಕ್ಯಾಂಪಸ್ ಚೆನ್ನಾಗಿದ್ರೆ, ಬೇರೆ ಬೇರೆ ಕಡೆಯಿಂದ ಫ್ರೆಂಡ್ಸ್ ಬಂದಿರೋ ಕರೆಕ್ಟಾಗಿರ್ತಾರೆ, ನೀವು ಬೆಳೆಯೋದಕ್ಕಾಗಿರೋ ಗ್ರೋ ಆಗಿರ್ಬೋದು, ನಾರ್ಮಲ್ ಎಂಟರ್ಟೈನ್ ಮಾಡ್ಕೊ ಎಲ್ಲ ರೀತಿಯೂ ಫ್ಲೆಕ್ಸಿಬಲ್ ಆಗಿರುತ್ತೆ. ಅದಕ್ಕೋಸ್ಕರ ಡಿಗ್ರಿ. ಆ ಡಿಗ್ರಿ ಮಾಡೋದು ಸ್ವಲ್ಪ ಖುಷಿಯಾಗಿರಬೇಕು, ಬಟ್ ಸ್ಟ್ರಾಂಗ್ ಆಗಿರ್ಬೇಕು. ಯಾವ ಥರ ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು, ಇವೆಲ್ಲ ಬೆಳೆಸ್ಕೊಬೇಕು ಅಂದರೆ ಓದಬೇಕು. ಓಕೆ, ಜಾಸ್ತಿ ಬೇಡ. ಎ ಥಿಕ್ ಮೆಟಲ್ ವೈರ್ ಆಫ್ ಡೆನ್ಸಿಟಿ ರೋ ತೊಗೊಳ್ಳಿದ್ವಿ, ರೋ, ಆ್ಯಂಡ್ ಲೆಂತ್ L ಈಸ್ ಹಂಗ್ ಫ್ರಮ್ ಎ ರಿಜಿಡ್ ಸಪೋರ್ಟ್. ದ ಇನ್ಕ್ರೀಸ್ ಇನ್ ಲೆಂತ್ ಆಫ್ ದಿ ವೈರ್ ಡ್ಯೂ ಟು ಇಟ್ಸ್ ಓನ್ ವೆಯ್ಟ್. ದಟ್ ಲೆಂತ್ ಈಸ್ ಇನ್ಕ್ರೀಸಿಂಗ್. ಬಟ್ ಪೊಟೆನ್ಷಿಯಲ್ ಎನರ್ಜಿಗೆ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಆ ಪೊಟೆನ್ಷಿಯಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ L²/2 ಬಂದಿತ್ತು. ನಾರ್ಮಲಿ ಫಾರ್ಮುಲಾ ನಮಗೆ ಗೊತ್ತಿದೆ ಯಂಗ್ಸ್ ಮಾಡಲಸ್ಗೆ, ಫೋರ್ಸ್ ಬೈ ಏರಿಯಾ ಆ್ಯಂಡ್ ಡೆಲ್ಟಾ L/L. ಫೋರ್ಸ್ ಈಸ್ ನಥಿಂಗ್ ಬಟ್ ಮಾಸ್ ಇಂಟು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ದಟ್ ಈಸ್ W. ಎಗೇನ್ ಮಾಸ್ನ ನಾನೇನು ತೊಗೊಬೋದು ಡೆನ್ಸಿಟಿನಲ್ಲಿ, ಮಾಸ್ ಬೈ ವಾಲ್ಯೂಮ್ನೇನು ತೊಗೊಬೋದು ಮತ್ತೆ A/L. ಇದೆಲ್ಲ ಫಾರ್ಮುಲಾಸು ಗೊತ್ತಿದೆ. ಪೊಟೆನ್ಷಿಯಲ್ ಎನರ್ಜಿನಲ್ಲಿ ನಾವು ಇಂಟಿಗ್ರೇಷನ್ ಮಾಡಬೇಕಾದ್ರೆ L²/2 ತೊಗೊಂಡಿದ್ವಿ. ಒನ್ ಶಾರ್ಟಲ್ಲಿ ನೋಡಿ ಬೇಕಾದರೆ ಅಲ್ಲಿ L²/2 ತೊಗೊಂಡಿದ್ವಿ, ಅದು ನೆನಪಿರಲಿ. ಸೊ ಅಪ್ರಾಕ್ಸಿಮೇಟ್ಲಿ, ಸೊ ಆ ಕಂಡೀಷನ್ಸಲ್ಲಿ ತೊಗೊಂಡಾಗ ಎಲ್ಲ ಮೆಥಡ್ನು ಅಪ್ಲೈ ಮಾಡಿದಾಗಲೂ ಕೂಡ ನಮಗೆ ಆನ್ಸರ್ ಬರುತ್ತೆ. ವಾಲ್ಯೂಮ್ ಕೂಡ A/L ಇದೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ. ಸೊ ವಿ ವಿಲ್ ಗೆಟ್ ದಿಸ್ ಆನ್ಸರ್ ಓನ್ಲಿ. ಅನಲೈಸ್ ದಟ್ ಒನ್, ಯು ವಿಲ್ ಗೆಟ್ ದ ಆನ್ಸರ್. ಓಕೆ ಓಕೆ, ಆ ಕಡೆನೇ ಇದೆ. So we'll move on to next one. A stretched wire of a material whose Young's modulus Y is equal to 2 into 10 power 11 Newton per meter square has the Poisson's ratio. Poisson's ratio they are giving and Young's modulus they are giving both. Okay. Its lateral strain, okay, E1 is equal to 10 raised to minus 3. Poisson's ratio andaga, Poisson's ratio. So shall I consider normally sigma only? Poisson's ratio sigma is equal to lateral strain divided by longitudinal strain. ಚೆಕ್ ಮಾಡಿ ಇದನ್ನು. ಸೊ ಅವನು ಯಾವ ಸ್ಟ್ರೈನ್ ಕೊಟ್ಟಿದ್ದಾನೆ, ಲ್ಯಾಟ್ರಲ್ ಸ್ಟ್ರೈನ್ ಕೊಟ್ಟಿದ್ದಾನೆ. ಸೊ ಲ್ಯಾಟ್ರಲ್ ಸ್ಟ್ರೈನ್ನ ನಾನು ε1 ಅಂತಲೇ ಬರಲಿಲ್ಲ, ε1 ಕೊಟ್ಟಿದ್ದಾರಲ್ವಾ. ಸೊ ε1 is equal to ಸಿಗ್ಮಾ ಇಂಟು ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಏನು ತೊಗೊಂಡ್ಲಿ. ಸೊ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಏನಾದರೂ ಸಿಂಬಲ್ಲು, ಓಕೆ ಓಕೆ, ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಅಂದರೆ ಜಸ್ಟ್ ತೊಗೊಂಡಿರ್ತೀನಿ. ಲಾಂಗಿಟ್ಯೂಡಿನಲ್ ಸ್ಟ್ರೈನ್ should not get confused, so that's why. So next ಏನು ಕೊಟ್ಟಿದ್ದಾರೆ, ಯಂಗ್ಸ್ ಮಾಡ್ಯುಲಸ್ ಕೊಟ್ಟಿದ್ದಾನೆ. ಎ ಸ್ಟ್ರೆಚ್ಡ್ ವೈರ್ ಆಫ್ ಎ ಮೆಟೀರಿಯಲ್ whose ಯಂಗ್ ಮಾಡ್ಯುಲಸ್ ಓಕೆ ಆಸ್ ಪಾಯ್ಸನ್ಸ್ ರೇಷಿಯೋ ಇಟ್ಸ್ ಲ್ಯಾಟ್ರಲ್ ಸ್ಟ್ರೈನ್ ಎಲಾಸ್ಟಿಕ್ ಎನರ್ಜಿ ಡೆನ್ಸಿಟಿ. ಸೊ ಎನರ್ಜಿ ಡೆನ್ಸಿಟಿ ನಾರ್ಮಲಿ ಪೊಟೆನ್ಷಿಯಲ್ ಎನರ್ಜಿ ಗೊತ್ತಿದೆ ನಮಗೆ. ಪೊಟೆನ್ಷಿಯಲ್ ಎನರ್ಜಿ U is equal to 1/2 ಸಿಗ್ಮಾ ಇಂಟು ಎಪ್ಸಿಲಾನ್. ಸೊ ಸಿಗ್ಮಾ ಇಂಟು ಎಪ್ಸಿಲಾನ್, ಬಟ್ ಸಿಗ್ಮಾ ಓಕೆ, ಸಿಗ್ಮಾ ಬದಲು ಬೇರೆ ಏನಾದರೂ ಆಪ್ಷನ್ನು, ಓಕೆ ಇನ್ನೊಂದು ಫಾರ್ಮುಲಾ ಇದೆಯಲ್ವಾ ಇದರಲ್ಲೇ, ಅದನ್ನು ತೊಗೊಳ್ಳೋಣ. ಇನ್ ಟರ್ಮ್ಸ್ ಆಫ್ ಯಂಗ್ಸ್ ಮಾಡ್ಯುಲಸ್, ಬಿಕಾಸ್ ವೈ ವಿ ನೀಡ್ ಟು ಕನ್ಸಿಡರ್ ಇನ್ ದ ಟರ್ಮ್ಸ್ ಆಫ್ ದಟ್ ಒನ್, ಬಿಕಾಸ್ ದೇ ಆರ್ ಗಿವಿಂಗ್ ದ ಯಂಗ್ಸ್ ಮಾಡ್ಯುಲಸ್. ಓಕೆ, ಇಲ್ಲ ಸಿಗ್ಮಾ ಇ, ಓಕೆ ವೈ ಇಂಟು ಸ್ಟ್ರೈನ್, ಅದು ಲಾಂಗಿಟ್ಯೂಡಿನಲ್, ಇಲ್ಲಿ ಎಪ್ಸಿಲಾನ್ ತೊಗೊಬೋದು. ಓಕೆ, ದಿಸ್ ಇಸ್ ಫೈನ್. ಸೊ 1/2, what is 1/2? 1/2 only. What is y? Young's modulus 2 into 10 raised to 11. Strain we need to substitute. Now which strain? Longitudinal strain we need to, this lateral strain only we need to substitute, that is ε1. Epsilon. So that if we have substituted, what we will get? Otherwise, okay, 1 minute. The strain they are giving. So about the elongation, are they giving a stretched wire? A stretched wire means that is about the longitudinal only, lateral, that is not the lateral. Stretching they are giving. So stretching they are giving means, so stretching, it is about the longitudinal only. We have discussed about the first one, about the tensile, compressive, both the things like longitudinal strain, all we have discussed there. So that is about the stretching. So we need to consider about that there is a longitudinal strain. This is a longitudinal strain. So this is longitudinal strain. Longitudinal strain is equal to, what about that one? ε1 divided by sigma. What is that? Sigma means Poisson's ratio. So okay, using this formula we can write
Instead we can write directly only. Okay, epsilon 1 divided by sigma. What is that epsilon 1? Epsilon 1 will be 10 raised to minus 3 and the sigma will be sigma Poisson's ratio 0.25. Substitute that and calculate, you will get the answer. Maybe check this one, you will get 16 only. 16 you will get the answer. Just you need to substitute and calculate. 10 power minus 3 is 10 power 11 is there. How much? 10 power 8. This 0.25 is there. Shift the decimal and 2 will get cancel. 0.25 shift the decimal, 10 power minus 2 into 25. Calculate, you will get the answer. Check. If you didn't get the answer, you need to mention in the comments. One more thing. These problems, if it is helping you, you must and should like. Must and should ಅನ್ನೋದಕ್ಕಿಂತ ಲೈಕ್ ಮಾಡಿ. ಮಸ್ಟ್ ಆ್ಯಂಡ್ ಶುಡ್ ಅಂದರೆ ಇವ್ರೇನು ವಾರ್ನ್ ಮಾಡ್ತಾವ್ರೆ ಅನ್ಕೊಂಡ್ಬಿಡ್ತೀರಾ. ವಾರ್ನ್ ಮಾಡ್ತಿಲ್ಲ. ಏನೋ ಒಂದು ಕಂಟೆಂಟ್ ನಿಮಗೆ ಹೆಲ್ಪ್ ಆಗ್ತದೆ ಅಂತ ಲೈಕ್ ಮಾಡ್ಬೋದಲ್ವಾ? ಓಕೆ ಫೈನ್, ಐ ಕೆನಾಟ್ ಡ್ರ್ಯಾಗ್ ದಟ್ ಒನ್. ಎ ಮೆಟಾಲಿಕ್ ರಾಡ್ ಬ್ರೇಕ್ಸ್ ವೆನ್ ಸ್ಟ್ರೈನ್ ಪ್ರೊಡ್ಯೂಸ್ಡ್ ಈಸ್ 0.2%. The Young's modulus of the material of the rod is 7 into 10 raised to 9 Newton per meter square. The area of cross section of support of load is load force. ಇದು ನೋಡಿ ಕೆಲವು ಸಲ ಈ ಥರ ಕೊಟ್ಟಾಗ ಏನಾಗುತ್ತೆ ಟರ್ಮ್ಸ್ ಗೊತ್ತಾಗಿಲ್ಲ ಅಂದ್ಕೊಳ್ಳಿ. SI ಯೂನಿಟ್ನ ಅಬ್ಸರ್ವ್ ಮಾಡಿ. ಅವ್ರ ಕ್ವಶನ್ ನೋಡಿ ಯಾವ ಥರ ಕೇಳಿದ್ದಾನೆ. ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಸಪೋರ್ಟ್ ಈಸ್ ಆ್ಯಕ್ಚುಲಿ ಆಸ್ಕಿಂಗ್ ಅಬೌಟ್ ದ ಏರಿಯಾ ಓನ್ಲಿ. ಬಟ್ ಅದರಲ್ಲಿ ಏನು ಮಾಡಿದ್ದಾನೆ 10⁴ ನ್ಯೂಟನ್ ಅಂತ ಕೊಟ್ಬಿಟ್ಟಿದ್ದಾನೆ. ಅವಾಗೇನು ಏರಿಯಾನ 10⁴ ಅಲ್ವಾ? ಅಲ್ಲ ನ್ಯೂಟನ್ ಅಬ್ಸರ್ವ್ ಮಾಡಿ. ದಟ್ ಈಸ್ ದ ಫೋರ್ಸ್ ದೇ ಆರ್ ಗಿವಿಂಗ್ ಫೋರ್ಸ್. ಓಕೆ, ಯಂಗ್ಸ್ ಮಾಡೆಲಸ್ ಓಕೆ, ಯಂಗ್ಸ್ ಮಾಡೆಲಸ್ ಅಂದ ತಕ್ಷಣ ಫಾರ್ಮುಲಾ ಫಸ್ಟ್ ತೊಗೊಂಬೇಡ. ಬೇರೆ ಏನಾದ್ರು ಚೇಂಜಸ್ ಬೇಕು ಅಂದರೆ ಆಮೇಲೆ ಮಾಡ್ಕೊಬೋದು. And area is asking, so I will take to the LHS. A is equal to FL divided by Y into delta L. So strain produced is 0.2% andre delta L by L. So delta L by L is nothing but strain only. But force kottidana 10⁴. What is the Young's modulus? Young's modulus is giving. So can you solve? Yes, you can. Delta L by L normally ಅವನು 0.2% ಕೊಟ್ಟಿದ್ದಾನೆ. 0.2% ಅಂದರೆ 0.2 ಡಿವೈಡೆಡ್ ಬೈ 100 ಮಾಡ್ಕೊಳ್ಳಿ. ಟ್ರೈ ಮಾಡಿ, ಸಾಲ್ವ್ ಮಾಡಿ, ಬರುತ್ತೆ ಆನ್ಸರ್. ಓಕೆನಾ? ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಎಫ್ ಏನು ಕೊಟ್ಟಿದ್ದಾರೆ 10⁴. ವಾಟ್ ಅಬೌಟ್ ವೈ? ಸೊ ವೈ ಯಂಗ್ಸ್ ಮಾಡೆಲಸ್ 7 into 10⁹ ಇಂಟು ಎಲ್ ಬೈ ಡೆಲ್ಟಾ ಎಲ್. ಸೊ ಅದನ್ನು 0.2 ಡಿವೈಡೆಡ್ ಬೈ 100 ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ದ ಆನ್ಸರ್. ಸೊ ಯು ವಿಲ್ ಗೆಟ್ ಮೇ ಬಿ 7.1 into 10⁻⁴. ಆನ್ಸರ್ ಬಂದಿದ್ರೆ ಎಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಬೇಕು. ತಗೊಳ್ಳಿ, ಟೈಮ್ ತೊಗೊಂಡು ಸಾಲ್ವ್ ಮಾಡಬೇಕು. ಜಸ್ಟ್ ಏನಿಲ್ಲ ನೋಡಿ, ಶಿಫ್ಟ್ ಮಾಡಿ ಡೆಸಿಮಲ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಟರ್ಮ್ಸ್ 10⁹ ಇದೆ, ನ್ಯೂಮರೇಟರ್ಗೆ ಹೋದ್ರೆ 10⁻⁹. ಸೊ ಮಾಡಿ, ಬರುತ್ತೆ. ಸೊ ದಿಸ್ ಈಸ್ ಅಬೌಟ್ KCT ಪ್ರಾಬ್ಲಮ್ಸ್. ಓನ್ಲಿ 4 ಪ್ರಾಬ್ಲಮ್ಸ್ ಆರ್ ದೇ. ಸೊ ಪ್ರೀವಿಯಸ್ಲಿ 5 ಇಯರ್ಸಲ್ಲಿ 1 ಇಯರಲ್ಲಿ ಕೇಳಿಲ್ಲ ಅವರು. ಓಕೆ ಫೈನ್, ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು. ಹೇಳೋಕ್ಕಿಂತ ಮುಂಚೆ ಮತ್ತೆ ಇನ್ನೊಂದ್ಸಲ ಹೇಳ್ತೀವಿ, ದಿಸ್ ಇಸ್ ದ PUC at Science ಪರೀಕ್ಷಾ ಚಾನಲ್ ಆ್ಯಂಡ್ ಐ ಆಮ್ ಲೋಕೇಶ್, ಫಿಸಿಕ್ಸ್ ಫ್ಯಾಕಲ್ಟಿ. ನಿಮ್ಮ ಪ್ರೀತಿಯ ಲೋಕೇಶ್. ಫೈನ್, ಥ್ಯಾಂಕ್ ಯು.